ಸನ್ರೈಸರ್ಸ್ ಹೈದರಾಬಾದ್ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ 47 ರನ್ಗಳ ಭರ್ಜರಿ ಜಯ ಸಾಧಿಸಿದೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ರೋಚಕ ಇಂಡಿಯನ್ ಪ್ರೀಮಿಯರ್ ಲೀಗ್ 2026 ಪಂದ್ಯದಲ್ಲಿ ಈ ಗೆಲುವು ದಕ್ಕಿದೆ. ಈ ಪಂದ್ಯಕ್ಕೆ ಸನ್ರೈಸರ್ಸ್ನ ಅಭಿಷೇಕ್ ಶರ್ಮಾ ಅವರ ಅಸಾಮಾನ್ಯ ಬ್ಯಾಟಿಂಗ್ ಪ್ರದರ್ಶನವೇ ಪ್ರಮುಖ ಆಕರ್ಷಣೆಯಾಗಿತ್ತು. ಇವರು ಕೇವಲ 68 ಎಸೆತಗಳಲ್ಲಿ ಅಜೇಯ 135 ರನ್ ಸಿಡಿಸಿ ಅಬ್ಬರಿಸಿದ್ರು. ಇದು ಈ ಐಪಿಎಲ್ ಸೀಸನ್ನಲ್ಲಿ ಶರ್ಮಾ ಗಳಿಸಿದ ಎರಡನೇ ಶತಕ. ಅವರ ಈ ಇನ್ನಿಂಗ್ಸ್ ಟೂರ್ನಿಗೆ ಒಂದು ಭರ್ಜರಿ ವೇಗ ನೀಡಿದೆ. ಅವರ ಈ ಸಾಧನೆ ಐಪಿಎಲ್ ಇತಿಹಾಸದಲ್ಲಿ 5ನೇ ಅತಿ ಹೆಚ್ಚು ವೈಯಕ್ತಿಕ ಸ್ಕೋರ್ ಆಗಿದೆ. ಅಂದಹಾಗೆ 2025ರಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಗಳಿಸಿದ್ದ 141 ರನ್ಗಳ ಇನ್ನಿಂಗ್ಸ್ ಒಟ್ಟಾರೆ 3ನೇ ಸ್ಥಾನದಲ್ಲಿದೆ. ಶರ್ಮಾ ಅವರ ಈ ಸ್ಫೋಟಕ ಇನ್ನಿಂಗ್ಸ್ನಲ್ಲಿ 10 ಭರ್ಜರಿ ಸಿಕ್ಸರ್ಗಳಿದ್ವು. ಇದೇ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನ 2 ವಿಕೆಟ್ಗೆ 242 ರನ್ಗಳ ಬೃಹತ್ ಮೊತ್ತದತ್ತ ಕೊಂಡೊಯ್ಯಲು ಪ್ರಮುಖ ಕಾರಣವಾಯಿತು. ಈ ಎಡಗೈ ಬ್ಯಾಟ್ಸ್ಮನ್ರ ಪವರ್ ಹಿಟ್ಟಿಂಗ್ ಸಾಮರ್ಥ್ಯ ನೋಡಿದ್ರೆ ಐಪಿಎಲ್ನಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ 10 ಅಥವಾ ಅದಕ್ಕೂ ಹೆಚ್ಚು ಸಿಕ್ಸರ್ಗಳನ್ನು ಸಿಡಿಸಿದವರ ಪೈಕಿ ಕ್ರಿಸ್ ಗೇಲ್ ನಂತರ ಇವರೇ 2ನೇ ಸ್ಥಾನದಲ್ಲಿದ್ದಾರೆ. ಅವರ ಸ್ಥಿರ ಪ್ರದರ್ಶನ ಮತ್ತು ಭರ್ಜರಿ ಸ್ಕೋರ್ಗಳು ಐಪಿಎಲ್ 2026ರ ಆರೆಂಜ್ ಕ್ಯಾಪ್ ರೇಸ್ನಲ್ಲಿ ಪ್ರಮುಖ ಸ್ಪರ್ಧಿಯಾಗಿ ಇವರನ್ನ ಗುರುತಿಸಿದೆ. ಆರೆಂಜ್ ಕ್ಯಾಪ್ ಅಂದ್ರೆ ಸೀಸನ್ನ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರರಿಗೆ ನೀಡೋ ಪ್ರಶಸ್ತಿ. ಅಭಿಷೇಕ್ ಶರ್ಮಾ ದಾಖಲೆ ಬರೆದ ಬ್ಯಾಟಿಂಗ್ ಅಬ್ಬರದ ಜೊತೆಗೆ ಸನ್ರೈಸರ್ಸ್ ಹೈದರಾಬಾದ್ ಬೌಲಿಂಗ್ ಕೂಡ ಸಖತ್ ಅಬ್ಬರಿಸಿದೆ. ವೇಗದ ಬೌಲರ್ ಇಶಾನ್ ಮಾಲಿಂಗ ಎಸ್ಆರ್ಎಚ್ ಪರ ಪ್ರಮುಖ ಬೌಲರ್ ಆಗಿ ಮಿಂಚಿದ್ರು. ತಮ್ಮ 4 ಓವರ್ಗಳಲ್ಲಿ ಕೇವಲ 32 ರನ್ ಕೊಟ್ಟು 4 ವಿಕೆಟ್ ಕಬಳಿಸಿ ಸೂಪರ್ ಪ್ರದರ್ಶನ ನೀಡಿದ್ರು. ಈ ಬೌಲಿಂಗ್ ಸ್ಪೆಲ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ನ ನಿತೀಶ್ ರಾಣಾ, ಡೇವಿಡ್ ಮಿಲ್ಲರ್, ಟ್ರಿಸ್ಟಾನ್ ಸ್ಟಬ್ಸ್ ಮತ್ತು ಆಶುತೋಷ್ ಶರ್ಮಾ ಅವರಂತಹ ಪ್ರಮುಖ ವಿಕೆಟ್ಗಳನ್ನ ಪಡೆದ್ರು. ಈ ವಿಕೆಟ್ಗಳು ಡೆಲ್ಲಿಯ ರನ್ ಚೇಸ್ಗೆ ಸಂಪೂರ್ಣವಾಗಿ ಬ್ರೇಕ್ ಹಾಕಿದವು. ಮಾಲಿಂಗ ಅವರ ಈ ಪ್ರದರ್ಶನ ಸನ್ರೈಸರ್ಸ್ ಹೈದರಾಬಾದ್ ಪರ ಒಬ್ಬ ವಿದೇಶಿ ಆಟಗಾರ ನೀಡಿದ 3ನೇ ಬೆಸ್ಟ್ ಬೌಲಿಂಗ್ ಅಂಕಿಅಂಶವಾಗಿ ದಾಖಲಾಗಿದೆ. ಅಷ್ಟೇ ಅಲ್ಲದೆ 2026ರ ಸೀಸನ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಕಬಳಿಸಿದವರ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ವಿಚಾರಕ್ಕೆ ಬಂದ್ರೆ ಶ್ರೀಲಂಕಾದ ಬ್ಯಾಟ್ಸ್ಮನ್ ಪಥು ನಿಸ್ಸಾಂಕ 2026ರ ಸೀಸನ್ನಲ್ಲಿ ಐಪಿಎಲ್ಗೆ ಎಂಟ್ರಿ ಕೊಟ್ಟರು. ಆದ್ರೆ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಅವರ ಆಟ ಹೆಚ್ಚು ಹೊತ್ತು ನಿಲ್ಲಲಿಲ್ಲ. ಇದು 245 ರನ್ಗಳ ಬೃಹತ್ ಗುರಿ ಬೆನ್ನತ್ತುತ್ತಿದ್ದ ಕ್ಯಾಪಿಟಲ್ಸ್ಗೆ ಮತ್ತಷ್ಟು ಕಷ್ಟ ಕೊಟ್ಟಿತು. ಇನ್ನು ಎಸ್ಆರ್ಎಚ್ ಇನ್ನಿಂಗ್ಸ್ನಲ್ಲಿ ಇದಕ್ಕೂ ಮುನ್ನ ಶರ್ಮಾ, ಟ್ರಾವಿಸ್ ಹೆಡ್ ಜೊತೆ ಓಪನಿಂಗ್ ಪಾರ್ಟ್ನರ್ಶಿಪ್ ಕಟ್ಟಿದ್ರು. ಆಮೇಲೆ ಇಶಾನ್ ಕಿಶನ್ ಮತ್ತು ಹೆನ್ರಿಚ್ ಕ್ಲಾಸೆನ್ ಜೊತೆನೂ ಉತ್ತಮ ಜೊತೆಯಾಟ ಆಡಿ ಸನ್ರೈಸರ್ಸ್ ಹೈದರಾಬಾದ್ನ ಬ್ಯಾಟಿಂಗ್ ಎಷ್ಟೊಂದು ಸ್ಟ್ರಾಂಗ್ ಇದೆ ಅನ್ನೋದನ್ನ ತೋರಿಸಿದ್ರು. 2026ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದ್ರೆ ಟೂರ್ನಿಯ 19ನೇ ಆವೃತ್ತಿ ಈಗ ಲೀಗ್ ಹಂತದಲ್ಲಿ ಮುಂದುವರೆದಿದೆ. ಮಾರ್ಚ್ 28ರಿಂದ ಮೇ 31ರವರೆಗೆ 10 ತಂಡಗಳು ಒಟ್ಟು 74 ಪಂದ್ಯಗಳಲ್ಲಿ ಸೆಣಸಾಡುತ್ತಿವೆ. ಇತ್ತೀಚೆಗೆ ಸನ್ರೈಸರ್ಸ್ ಹೈದರಾಬಾದ್ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸಾಧಿಸಿರುವ ಗೆಲುವು ಈಗಿನ ಅಂಕಪಟ್ಟಿ ಮತ್ತು ಪ್ಲೇಆಫ್ ರೇಸ್ ಮೇಲೆ ಭಾರೀ ಪರಿಣಾಮ ಬೀರಿದೆ. ಐಪಿಎಲ್ ಪ್ಲೇಆಫ್ ರಚನೆ ಹೇಗಿರುತ್ತೆ ಅಂದ್ರೆ ಮೊದಲಿಗೆ ಕ್ವಾಲಿಫೈಯರ್ 1ರಲ್ಲಿ ಟಾಪ್ 2 ತಂಡಗಳು ಸೆಣಸಾಡುತ್ತವೆ. ಆಮೇಲೆ 3ನೇ ಮತ್ತು 4ನೇ ಸ್ಥಾನದಲ್ಲಿರುವ ತಂಡಗಳ ನಡುವೆ ಎಲಿಮಿನೇಟರ್ ಪಂದ್ಯ ಇರುತ್ತೆ. ಕ್ವಾಲಿಫೈಯರ್ 1ರಲ್ಲಿ ಸೋತ ತಂಡ ಎಲಿಮಿನೇಟರ್ ವಿಜೇತರ ಜೊತೆ ಕ್ವಾಲಿಫೈಯರ್ 2ರಲ್ಲಿ ಮುಖಾಮುಖಿಯಾಗುತ್ತೆ. ಇಲ್ಲಿ ಗೆದ್ದ ತಂಡ 2ನೇ ಫೈನಲಿಸ್ಟ್ ಆಗಿ ಫೈನಲ್ ತಲುಪುತ್ತೆ. ಇನ್ನು ಅಭಿಷೇಕ್ ಶರ್ಮಾ ಅವರ ಸ್ಥಿರ ಪ್ರದರ್ಶನ ಆರೆಂಜ್ ಕ್ಯಾಪ್ ಸ್ಪರ್ಧೆಯಲ್ಲಿ ಅವರನ್ನ ಪ್ರಬಲ ಆಕಾಂಕ್ಷಿಯನ್ನಾಗಿ ಮಾಡಿದೆ. ಟೂರ್ನಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದವರಿಗೆ ಈ ಕ್ಯಾಪ್ ಸಿಗುತ್ತೆ. ಅದನ್ನ ಪಡೆಯೋಕೆ ಅವರು ಸಖತ್ ಪೈಪೋಟಿ ನಡೆಸುತ್ತಿದ್ದಾರೆ. ಪ್ಯಾಟ್ ಕಮಿನ್ಸ್ ನಾಯಕತ್ವದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಈ ಸೀಸನ್ನಲ್ಲಿ ಉತ್ತಮ ಲಯ ಕಂಡುಕೊಂಡಿದೆ. ಇನ್ನೊಂದೆಡೆ ಅಕ್ಷರ್ ಪಟೇಲ್ ನಾಯಕತ್ವದ ಡೆಲ್ಲಿ ಕ್ಯಾಪಿಟಲ್ಸ್ ಅಂಕಪಟ್ಟಿಯಲ್ಲಿ ಮೇಲೇರೋಕೆ ಶತಪ್ರಯತ್ನ ಮಾಡ್ತಿದೆ. ಒಟ್ಟಾರೆ ಈಗ ನಡೀತಿರೋ ಪೈಪೋಟಿ ಐಪಿಎಲ್ನ ಉನ್ನತ ಮಟ್ಟದ ಸ್ಪರ್ಧಾತ್ಮಕತೆ ಮತ್ತು ದೊಡ್ಡ ಮಟ್ಟದ ಪಣವನ್ನ ಎತ್ತಿ ಹಿಡಿಯುತ್ತೆ. ಯಾಕಂದ್ರೆ ಎಲ್ಲ ತಂಡಗಳು ಚಾಂಪಿಯನ್ಶಿಪ್ ಪ್ಲೇ ಆಫ್ನಲ್ಲಿ ಸ್ಥಾನ ಪಡೆಯೋಕೆ ಕಠಿಣ ಹೋರಾಟ ನಡೆಸುತ್ತಿದ್ದಾವೆ.